ಎಲ್ರಿಗೂ ನಮಸ್ಕಾರ. ನಾನು ಶಿವರಾಜ್ ಕುಮಾರ್. ನಿಮ್ಮೆಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಆಟೋಕ್ಯಾಡ್ ನಲ್ಲಿ ಇಂಟರ್ಫೇಸ್ ಮತ್ತು ಬೇಸಿಕ್ ಸೆಟ್ಟಿಂಗ್ಸ್ ಗಳ ಬಗ್ಗೆ ಹೇಳಿಕೊಡ್ತೀನಿ. ಯಾರೆಲ್ಲ ಆಟೋಕ್ಯಾಡ್ ಕಲಿಬೇಕು ಅಂತಿದ್ದೀರಾ ಅಥವಾ ಕಲಿತಾ ಇದ್ದೀರಾ ಅವರಿಗೆ ಈ ಸೆಟ್ಟಿಂಗ್ಸ್ ಗಳು ತುಂಬಾ ಇಂಪಾರ್ಟೆಂಟ್. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಾನು ಆಟೋಕ್ಯಾಡ್ ನ ಮುಂಚೆನೆ ಓಪನ್ ಮಾಡಿದ್ದೀನಿ. ಪ್ರತಿ ವರ್ಷ ಆಟೋಕ್ಯಾಡ್ ನ್ಯೂ ವರ್ಷನ್ ಬರ್ತಾನೆ ಇರುತ್ತೆ. ಸೊ ಯಾವುದೇ ವರ್ಷನ್ ಅಲ್ಲಿ ಕೂಡ ಕಮೆಂಟ್ಸ್ ಗಳು, ಸೆಟ್ಟಿಂಗ್ಸ್ ಗಳು ಎಲ್ಲ ಸೇಮೇ ಇರುತ್ತೆ. ಸೊ ನಾನಿಲ್ಲಿ ಆಟೋಕ್ಯಾಡ್ 2024 ವರ್ಷನ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಓಪನ್ ಮಾಡಿದ್ದೀನಿ, ಇಲ್ಲಿ ನೋಡಬಹುದು ಓಪನ್ ಸೆಕ್ಷನ್ ಇದೆ. ಮತ್ತೆ ನ್ಯೂ ಫೈಲ್ ನ ಓಪನ್ ಮಾಡ್ಕೋಬಹುದು ಅಂದ್ರೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ರೀಸೆಂಟ್ ಫೈಲ್ ಸೆಕ್ಷನ್ ಇದೆ. ಇದರಲ್ಲಿ ಹಳೆ ಡ್ರಾಯಿಂಗ್ ಗಳು ಯಾವುದೇ ನೀವು ಸೇವ್ ಮಾಡಿರೋದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ್ದು ಬೇಕಾದ್ರೂ ಓಪನ್ ಮಾಡಬಹುದು. ಈಗ ನಾನು ನ್ಯೂ ಫೈಲ್ ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ವರ್ಕ್ ಸ್ಪೇಸ್ ಅಂದ್ರೆ ಏನು? ಕಂಪ್ಲೀಟ್ ಆಗಿ ಇಲ್ಲಿ ಏನ್ ಕಾಣಿಸ್ತಿದೆ ನಿಮಗೆ ಸ್ಕ್ರೀನ್ ಮೇಲೆ ಅಂದ್ರೆ ಕಮೆಂಟ್ಸ್ ಗಳು ಎಲ್ಲ ಏನ್ ಕಾಣಿಸ್ತಿದೆ, ಇಲ್ಲಿ ಲೈನ್ ಕಮಾಂಡ್ ಬಾರ್ ಕಾಣಿಸ್ತಾ ಇದೆ. ಸೊ ಆಪ್ಷನ್ಸ್ ಗಳು ಕಾಣಿಸ್ತಾ ಇದೆ. ಇದನ್ನೆಲ್ಲ ಸೇರಿ ಇದನ್ನ ನಾವು ವರ್ಕ್ ಸ್ಪೇಸ್ ಅಂತ ಹೇಳ್ತೀವಿ. ಸೊ ಈ ಆಟೋಕ್ಯಾಡ್ ಅಲ್ಲಿ ನಿಮ್ಗೆ ಎರಡು ರೀತಿಯ ವರ್ಕ್ ಸ್ಪೇಸ್ ನೋಡಕ್ ಸಿಗುತ್ತೆ. 2D ವರ್ಕ್ ಸ್ಪೇಸ್ ಮತ್ತೆ 3D ವರ್ಕ್ ಸ್ಪೇಸ್ ಅಂತ. ಈ 3D ಮತ್ತೆ 2D ವರ್ಕ್ ಸ್ಪೇಸ್ ನ ಹೇಗೆ ಸೆಲೆಕ್ಟ್ ಮಾಡಬಹುದು ನಾವು ನೋಡೋಣ. ಸೊ ಇಲ್ಲಿ ನೋಡಬಹುದು ನೀವು ಡ್ರಾಫ್ಟಿಂಗ್ ಅಂಡ್ ಅನೋಟೇಷನ್ ಬಾರ್ ಏನಿದೆ ಇದರಲ್ಲಿ 3D ಬೇಸಿಕ್ಸ್, 3D ಮಾಡಲಿಂಗ್. ಸೊ ಇದು 3D ವರ್ಕ್ ಸ್ಪೇಸ್ ಸೆಟ್ಟಿಂಗ್ಸ್ ಮಾಡುವಂತಹ ಆಪ್ಷನ್ಸ್. ಇಲ್ಲಿ ಡ್ರಾಫ್ಟಿಂಗ್ ಅಂಡ್ ಅನೋಟೇಷನ್ ಅಂದ್ರೆ 2D ನಲ್ಲಿ ಇರುವಂತದ್ದು. ಇದು ಆಲ್ರೆಡಿ ಈಗ 2D ವರ್ಕ್ ಸ್ಪೇಸ್ ಅಲ್ಲಿ ಇದೆ. ಸೊ 2D ನಲ್ಲಿ ಇದೆ ಅಂತಂದ್ರೆ ಡ್ರಾಫ್ಟಿಂಗ್ ಅಂಡ್ ಅನೋಟೇಷನ್ ಇದ್ದಾಗ ಇದು 2D ವರ್ಕ್ ಸ್ಪೇಸ್ ಅಲ್ಲೇ ಇರುತ್ತೆ. ಈಗ ನಮಗೆ 3D ವರ್ಕ್ ಸ್ಪೇಸ್ ಬೇಕು ಅಂತಂದ್ರೆ 3D ಬೇಸಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡಬಹುದು ನೀವು. ಸೊ ಇದು 3D ವರ್ಕ್ ಸ್ಪೇಸ್, 3D ಬೇಸಿಕ್ಸ್ ವರ್ಕ್ ಸ್ಪೇಸ್. ಅದೇ ರೀತಿ ಇನ್ನೊಂದು 3D ಮಾಡಲಿಂಗ್. ಸೊ 3D ಮಾಡಲಿಂಗ್ ನೋಡಬಹುದು ಇಲ್ಲಿ 3D ಮಾಡಲಿಂಗ್ ರಿಬ್ಬನ್ ಓಪನ್ ಆಗಿದೆ ಇಲ್ಲಿ. ಸೊ 3D ವರ್ಕ್ ಸ್ಪೇಸ್ ಈ ತರ ಇರುತ್ತೆ. ಸೊ ನಮಗೆ ಈಗ 2D ಬೇಕಾಗಿರೋದ್ರಿಂದ ನಾವು ಡ್ರಾಫ್ಟಿಂಗ್ ಅಂಡ್ ಅನೋಟೇಷನ್ ಅಲ್ಲೇ ಇಟ್ಕೊಳ್ಳೋಣ. ಸೊ ಇದು 2D ವರ್ಕ್ ಸ್ಪೇಸ್. ಡ್ರಾಫ್ಟಿಂಗ್ ಅಂಡ್ ಅನೋಟೇಷನ್ ಇಲ್ಲೇನ್ ಕಾಣಿಸ್ತಾ ಇದೆ, ಇದನ್ನ ನಿಮ್ಗೆ ಶೋ ಆಗ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇದ್ರ ಪಕ್ಕದಲ್ಲೇ ಒಂದು ಡ್ರಾಪ್ ಡೌನ್ ಆರೋ ಮಾರ್ಕ್ ಇದೆ. ಸೊ ಆರೋ ಮಾರ್ಕ್ ಅಲ್ಲಿ ಹೋಗ್ಬಿಟ್ಟು ವರ್ಕ್ ಸ್ಪೇಸ್ ನೋಡಿ ಇಲ್ಲಿ. ಈಗ ನಾನು ಇದನ್ನ ಆಫ್ ಮಾಡ್ತೀನಿ. ಇಲ್ಲಿ ನೋಡಿ ಹೈಡ್ ಆಯ್ತು. ಅದೇ ರೀತಿ ಆ ಆರೋ ಮಾರ್ಕ್ ಅಲ್ಲಿ ಮತ್ತೆ ಹೋಗ್ಬಿಟ್ಟು ವರ್ಕ್ ಸ್ಪೇಸ್ ನ ಕ್ಲಿಕ್ ಮಾಡಿದ್ರೆ ಮತ್ತೆ ಶೋ ಆಗುತ್ತೆ. ಸೊ ಇನ್ ಕೇಸ್ ಯಾರಿಗಾದ್ರೂ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿಲ್ಲ ಅಂದ್ರೆ ಈ ತರ ನೀವು ಸೆಟ್ಟಿಂಗ್ ನ ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಈಗ 2D ಮತ್ತೆ 3D ವರ್ಕ್ ಸ್ಪೇಸ್ ಹೇಗೆ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡೋದು ಅಂತ ಗೊತ್ತಾಗಿರ್ಬೋದು ಅಂತ. ಸೊ ನೆಕ್ಸ್ಟ್ ಇಲ್ಲಿ ನೋಡಬಹುದು ಇದನ್ನ ನಾವು ಆಲ್ಫಾಬೆಟ್ ಎ ಅಂತ ಏನ್ ಕಾಣಿಸ್ತಿದೆ ಇದನ್ನ ಅಪ್ಲಿಕೇಶನ್ ಮೆನು ಅಂತ ಕರಿತೀವಿ. ಸೊ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ಯಾವುದೇ ಒಂದು ನ್ಯೂ ಫೈಲ್ ನ ಓಪನ್ ಮಾಡಬೇಕು ಅಂದ್ರೆ ನ್ಯೂ ಮೇಲೆ ಕ್ಲಿಕ್ ಮಾಡಿ ಹಳೇದು ಯಾವಾಗ ಸೇವ್ ಆಗಿದ್ರೆ ಓಪನ್ ಅಲ್ಲಿ ಹೋಗ್ಬಿಟ್ಟು ನೀವು ಡ್ರಾಯಿಂಗ್ ನ ಓಪನ್ ಮಾಡ್ಕೋಬಹುದು, ಸೇವ್ ಮಾಡ್ಕೋಬಹುದು ಫೈಲ್ ನ, ಮತ್ತೆ ಸೇವ್ ಆಸ್ ಮಾಡ್ಕೋಬಹುದು, ಇಂಪೋರ್ಟ್ ಮಾಡ್ಕೋಬಹುದು, ಎಕ್ಸ್ಪೋರ್ಟ್ ಮಾಡ್ಕೋಬಹುದು. ಸೊ ಇದು ಆಪ್ಷನ್ ನಿಮಗೆ ಇಲ್ಲಿ ನೋಡಕ್ ಸಿಗುತ್ತೆ. ಪ್ರಿಂಟ್ ಕೂಡ ತಗೋಬಹುದು. ಡ್ರಾಯಿಂಗ್ ಯುಟಿಲಿಟೀಸ್ ಆಮೇಲೆ ಪಬ್ಲಿಷ್ ಎಲ್ಲ ಆಪ್ಷನ್ ಇಲ್ಲಿ ನೋಡಕ್ ಸಿಗುತ್ತೆ. ಯಾವುದು ಅಪ್ಲಿಕೇಶನ್ ಮೆನುನಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಬಹುದು ಇದನ್ನ ಕ್ವಿಕ್ ಆಕ್ಸಿಸ್ ಬಾರ್ ಅಂತ ಕರಿತೀವಿ. ಕ್ವಿಕ್ ಆಕ್ಸಿಸ್ ಬಾರ್. ಸೊ ಇದರಲ್ಲೂ ಕೂಡ ನಿಮ್ಗೆ ನ್ಯೂ ಫೈಲು ನೋಡಬಹುದು, ಓಪನ್, ನ್ಯೂ, ಮತ್ತೆ ಸೇವ್ ಆಸ್, ಓಪನ್ ಫ್ರಮ್ ವೆಬ್ ಅಂಡ್ ಮೊಬೈಲ್, ಸೇವ್ ಟು ವೆಬ್ ಅಂಡ್ ಮೊಬೈಲ್ ಅಂಡ್ ಪ್ರಿಂಟ್, ಪ್ಲಾಟ್ ಅಂತ ಇರುತ್ತೆ. ಸೊ ಇದರಲ್ಲಿ ಹೋಗಿ ಪ್ರಿಂಟ್ ಕೊಡಬಹುದು. ಸೊ ಸೇಮ್ ಏನ್ ಅಪ್ಲಿಕೇಶನ್ ಮೆನು ನಲ್ಲಿ ಇರುತ್ತೆ ಸೇಮ್ ಕ್ವಿಕ್ ಆಕ್ಸಿಸ್ ಬಾರ್ ಅಲ್ಲಿ ಕೂಡ ಇರುತ್ತೆ. ಇಲ್ಲಿ ಶೋ ಆಗಿರುತ್ತೆ. ಸೊ ಇಲ್ಲಿ ಆಗಿರೋದಿಲ್ಲ. ನಾವು ಯಾರೋ ಮಾರ್ಕ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಶೋ ಆಗುತ್ತೆ. ಸೊ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡಬಹುದು ನೀವು ಇದನ್ನ ಟೈಟಲ್ ಬಾರ್ ಅಂತ ಕರಿತೀವಿ. ಸೊ ಆಟೋಕ್ಯಾಡ್ 2024 ವರ್ಷನ್ ಅಲ್ಲಿ ಇರೋದು ಇದು. ಸೊ ಇದ್ರ ಪಕ್ಕದಲ್ಲೇ ನಿಮ್ಗೆ ಡ್ರಾಯಿಂಗ್ ನ ನೇಮ್ ಕಾಣಿಸ್ತಿರ್ಬೋದು. ಸೊ ಯಾವ್ದು ಡ್ರಾಯಿಂಗ್ ನ ನೀವು ಮಾಡ್ತಿರ್ತೀರಾ ಅಥವಾ ಡ್ರಾಯಿಂಗ್ ಹೆಸರು ಏನ್ ಸೇವ್ ಮಾಡಿರ್ತೀರಾ ಅದು ನಿಮ್ಗೆ ಇಲ್ಲಿ ಶೋ ಆಗುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಟೈಟಲ್ ಬಾರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು ರಿಬ್ಬನ್. ಇಲ್ಲಿ ನೋಡಬಹುದು ನೀವು ಇಲ್ಲಿಂದ ಇಲ್ಲಿವರೆಗೂ ಇದನ್ನ ನಾವು ರಿಬ್ಬನ್ ಅಂತ ಕರಿತೀವಿ.
ಸೊ ಈ ರಿಬ್ಬನ್ ಅಲ್ಲಿ ಡಿಫ್ರೆಂಟ್ ಟೂಲ್ಸ್ ಇರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ಡ್ರಾ ಟೂಲ್ಸ್ ನೋಡಬಹುದು, ಮಾಡಿಫೈ ಟೂಲ್ಸ್, ಅನೋಟೇಷನ್, ಲೇಯರ್ಸ್, ಬ್ಲಾಕ್ಸ್, ಪ್ರಾಪರ್ಟೀಸ್, ಅದೇ ರೀತಿ ನೋಡುವಂತ ಟೂಲ್ಸ್ ಗಳು ಕಂಪ್ಲೀಟ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಏನಿದೆ ಇದನ್ನ ನಾವು ರಿಬ್ಬನ್ ಅಂತ ಕರಿತೀವಿ. ಇದರಲ್ಲಿ ನೋಡಬಹುದು ನೀವು ಡ್ರಾ ಟೂಲ್ಸ್ ಅಲ್ಲಿ ಕೆಲವೊಂದು ಮಾತ್ರ ಕಮೆಂಟ್ಸ್ ಗಳು ದೊಡ್ಡದಾಗಿ ಶೋ ಆಗ್ತಿದೆ. ಸೊ ಇಲ್ಲಿ ಇನ್ನೂ ಟೂಲ್ಸ್ ಗಳು ಬೇಕು ಅಂದ್ರೆ ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ನೀವು ಶೋ ಆಗುತ್ತೆ. ಸೈಡ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಹೈಡ್ ಆಗುತ್ತೆ. ಸೊ ಇದೇ ತರ ಮಾಡಿಫೈಡ್ ಟೂಲ್ಸ್ ಅಲ್ಲಿ ಕೂಡ ಹಾಗೇನೆ, ಅದೇ ತರ ಅನೋಟೇಷನ್ ಅಲ್ಲಿ, ಅದೇ ತರ ಲೇಯರ್ಸ್ ಅಲ್ಲಿ, ಅದೇ ರೀತಿ ಬ್ಲಾಕ್ಸ್ ಅಲ್ಲಿ, ಪ್ರಾಪರ್ಟೀಸ್ ಅಲ್ಲಿ ಇದೇ ರೀತಿ ನಿಮ್ಗೆ ಟೂಲ್ಸ್ ಬಾರ್ ಗಳನ್ನ ಇಲ್ಲಿ ನೋಡಕ್ ಸಿಗುತ್ತೆ. ಅದಾದ್ಮೇಲೆ ಈ ರಿಬ್ಬನ್ ಇನ್ ಕೇಸ್ ನಿಮ್ಗೆ ಕಾಣಿಸ್ತಿಲ್ಲ, ರಿಬ್ಬನ್ ಶೋ ಆಗ್ತಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಸೊ ಇಲ್ಲಿ ನೋಡಬಹುದು ನೀವು, ಇಲ್ಲಿ ಮಿನಿಮೈಸ್ ಟು ಪ್ಯಾನಲ್ ಬಟನ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಫಸ್ಟ್ ಕ್ಲಿಕ್ ಅಂದ್ರೆ ಇಲ್ಲಿ ನೋಡಿ ಈ ವರ್ಕ್ ಸ್ಪೇಸ್ ಜಾಸ್ತಿ ಇರುತ್ತೆ, ಫೈಲ್ ಟ್ಯಾಬ್ ಗಳೆಲ್ಲ ಚಿಕ್ಕದಾಗಿ ಶೋ ಆಗುತ್ತೆ. ಫಸ್ಟ್ ಕ್ಲಿಕ್ ಬಂತು, ಎಲ್ಲಾನು ಟೂಲ್ಸ್ ಗಳು ಇಲ್ಲೇ ಶೋ ಆಗುತ್ತೆ, ಬಟ್ ಡಿಫ್ರೆಂಟ್ ವೇ ನಲ್ಲಿ ನೋಡಬಹುದು. ಅದೇ ರೀತಿ ಸೆಕೆಂಡ್ ಕ್ಲಿಕ್, ಸೊ ನೋಡಿ ಇನ್ನೂ ಜಾಸ್ತಿ ವರ್ಕ್ ಸ್ಪೇಸ್ ನಿಮ್ಗೆ ಸಿಗುತ್ತೆ. ತುಂಬಾ ಈಗ ಮೆನು ಬಾರ್ ಗಳೆಲ್ಲ ಇನ್ನೂ ಚಿಕ್ಕದಾಗಬಹುದು ನೋಡಬಹುದು ನೀವು. ಇಲ್ಲಿಂದ ತಗೊಂಡು ಕೂಡ ನಾವು ಯೂಸ್ ಮಾಡಬಹುದು. ಸೊ ಥರ್ಡ್ ಕ್ಲಿಕ್, ನೆಕ್ಸ್ಟ್ ನೋಡಿ ಇನ್ನೂ ದೊಡ್ಡ ಸ್ಕ್ರೀನ್ ವರ್ಕ್ ಸ್ಪೇಸ್ ನಮ್ಗೆ ಸಿಗುತ್ತೆ. ಸೊ ಡ್ರಾಯಿಂಗ್ ನ ಇನ್ನೂ ದೊಡ್ಡದಾಗಿ ನೋಡ್ಬೇಕು ಮತ್ತೆ ವರ್ಕ್ ಸ್ಪೇಸ್ ಜಾಸ್ತಿ ಇರಬೇಕು ನಮಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ನಾವು ಈ ತರ ವರ್ಕ್ ಸ್ಪೇಸ್ ನ ಜಾಸ್ತಿಯಾಗಿ ಇಟ್ಕೊಂಡು ಈ ಟೂಲ್ಸ್ ಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಫೋರ್ತ್ ಕ್ಲಿಕ್ ಅಲ್ಲಿ ಸೊ ನಾರ್ಮಲ್ ವ್ಯೂಗೆ ಶೋ ಆಗುತ್ತೆ. ಸೊ ಈ ರೀತಿ ನೀವು ಆನ್ ಆಫ್ ನ ಅಥವಾ ವರ್ಕ್ ಸ್ಪೇಸ್ ಮಿನಿಮೈಸ್ ಮ್ಯಾಕ್ಸಿಮೈಸ್ ಕೂಡ ಮಾಡ್ಕೋಬಹುದು. ಸೊ ನಾವು ಇದನ್ನ ರಿಬ್ಬನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಬಂದು ಫೈಲ್ ಟ್ಯಾಬ್. ಫೈಲ್ ಟ್ಯಾಬ್ ಅಂದ್ರೆ ಇಲ್ಲೊಂದು ಈ ರಿಬ್ಬನ್ ಬಾರ್ ಕೆಳಗಡೆ ನಿಮ್ಗೆ ಇಲ್ಲಿ ನೋಡಬಹುದು, ಇಲ್ಲಿ ಫೈಲ್ ಟ್ಯಾಬ್ ಅಂತ ಕರಿತೀವಿ ಇದನ್ನ. ಡ್ರಾಯಿಂಗ್ 1 ಅಂತ ಏನಿದೆ, ಸೊ ಇಲ್ಲಿ ಪ್ಲಸ್ ಮಾರ್ಕ್ ಮಾಡೋದ್ರಿಂದ ನೀವು ಫೈಲ್ ಟ್ಯಾಬ್ ನ ಆಡ್ ಮಾಡ್ಕೋಬಹುದು. ಸೊ ನೋಡಬಹುದು ಎಷ್ಟು ಬೇಕಾದ್ರೂ ನೀವು ಡ್ರಾಯಿಂಗ್ ಫೈಲ್ ಗಳನ್ನ ಆಡ್ ಮಾಡ್ಕೋಬಹುದು. ಅದೇ ರೀತಿ ಎಕ್ಸಿಟ್ ಕೂಡ ಮಾಡಬಹುದು. ಈ ರೀತಿ ನೀವು ಎಕ್ಸಿಟ್ ಕೂಡ ಮಾಡ್ಕೋಬಹುದು. ಸೊ ಇದನ್ನ ಫೈಲ್ ಟ್ಯಾಬ್ ಅಂತ ಕರಿತೀವಿ. ಈ ಫೈಲ್ ಟ್ಯಾಬ್ ಕೆಳಗಡೆ ಇಲ್ಲಿ ನಿಮ್ಗೆ ಗ್ರಾಫಿಕ್ ನಲ್ಲಿ ಬಾಕ್ಸಸ್ ತರ ಕಾಣಿಸ್ತಾ ಇದೆ. ಈ ಪೂರ್ತಿ ಸ್ಕ್ರೀನ್ ನ ನಿಮ್ಗೆ ಗ್ರಾಫಿಕ್ ವಿಂಡೋ ಅಂತ ಕರಿತೀವಿ. ಸೊ ಈ ಗ್ರಾಫಿಕ್ ವಿಂಡೋ ನಲ್ಲಿ ಕಾಣುವಂತಹ ಈ ಸ್ಕ್ವೇರ್ ಬಾಕ್ಸ್ ಗಳು ಏನಿದೆ, ಈ ಸ್ಕ್ವೇರ್ ಬಾಕ್ಸ್ ಗೆ ಡ್ರಾಯಿಂಗ್ ಗ್ರಿಡ್ ಅಂತ ಕರಿತೀವಿ. ಇದನ್ನ ಆಫ್ ಕೂಡ ಮಾಡ್ಕೋಬಹುದು, ಇಲ್ಲಿ ನೋಡಬಹುದು, ಮತ್ತೆ ಆನ್ ಕೂಡ ಮಾಡ್ಕೋಬಹುದು. ಈ ಗ್ರಾಫಿಕ್ ವಿಂಡೋನ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ನೋಡಬಹುದು ನೀವು, ಇಲ್ಲಿ ವ್ಯೂ ಕಂಟ್ರೋಲ್ಸ್ ಇದೆ ಮತ್ತೆ 2D ಸ್ಟೈಲ್ ಕಂಟ್ರೋಲ್ಸ್ ಅಂತ ಇದೆ. ಸೊ ಈ ಟಾಪ್ ಇದರಲ್ಲಿ ನಾವು ಹೋಗಿದ ತಕ್ಷಣನೇ ಇದು ನಮಗೆ ಇಲ್ಲಿ ಟಾಪ್ ಅಲ್ಲಿ ಅಂತಂದ್ರೆ ನಮಗೆ ಈಗ 2D ವರ್ಕ್ ಸ್ಪೇಸ್ ಅಲ್ಲಿ ಏನಿದೆ ಇದು 2D ನಲ್ಲಿ ಶೋ ಆಗ್ತಾ ಇರೋದು. ಸೊ ಟಾಪ್ ಅಲ್ಲಿ ಇರಬೇಕು. ಸೊ ನಾವು ಈಗ ಇನ್ ಕೇಸ್ ನಮಗೆ 3D ಮಾಡಲಿಂಗ್ ಐಸೋಮೆಟ್ರಿಕ್ ಅಲ್ಲಿ ಮಾಡ್ತೀವಿ ವರ್ಕ್ ಅಂತಂದ್ರೆ, ಈಗ ನಾವು SW ಐಸೋಮೆಟ್ರಿಕ್ ಇಟ್ಕೊಂಡ್ರೆ ಇದು ಆಟೋಮೆಟಿಕ್ಲಿ ಐಸೋಮೆಟ್ರಿಕ್ ವ್ಯೂ ನಲ್ಲಿ ಪೇಜ್ ನ ಓಪನ್ ಆಗುತ್ತೆ. ನೋಡಬಹುದು ನೀವು ಎಕ್ಸ್ ಎಕ್ಸಿಸ್, ವೈ ಎಕ್ಸಿಸ್ ಮತ್ತೆ ಜೆಡ್ ಎಕ್ಸಿಸ್ 3 ಎಕ್ಸಿಸ್ ಅಲ್ಲಿ ಕೂಡ ವರ್ಕ್ ನ ಮಾಡ್ಕೋಬಹುದು. 3D ಗೆ ಇದು ಕನ್ವರ್ಟ್ ಆಗಿದೆ. ಅದೇ ರೀತಿ ಸೇಮ್ ಆ ಜಾಗದಲ್ಲಿ ಹೋಗ್ಬಿಟ್ಟು ನೀವು ಮತ್ತೆ ಟಾಪ್ ಅಲ್ಲಿ ಇಟ್ಕೊಂಡ್ರೆ 2D ಸ್ಕ್ರೀನ್ ನ ಮತ್ತೆ ನೋಡಬಹುದು. ಸೊ ನೆಕ್ಸ್ಟ್ ಈ ಗ್ರಾಫಿಕ್ಸ್ ವಿಂಡೋ ನಲ್ಲಿ ಇಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ನೋಡಬಹುದು ನೀವು, ಇದನ್ನ ವ್ಯೂ ಕ್ಯೂಬ್ ಅಂತ ಕರಿತೀವಿ. ಅದಾದ್ಮೇಲೆ ಇಲ್ಲಿ ಅದರ ಕೆಳಗಡೆ ಇದನ್ನ ನೇವಿಗೇಷನ್ ಬಾರ್ ಅಂತ ಕರಿತೀವಿ ಇದನ್ನ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡಬಹುದು ಇದನ್ನ ಕಾಮಾಂಡ್ ಲೈನ್ ಅಂತ ಕರಿತೀವಿ ಅಥವಾ ಕಾಮಾಂಡ್ ಬಾರ್ ಅಂತ ಕರಿತೀವಿ, ಕಮಾಂಡ್ ಬಾರ್. ಅದಾದ್ಮೇಲೆ ಇಲ್ಲಿ ನೋಡಬಹುದು ಇದನ್ನ ಒರಿಜಿನ್ ಪಾಯಿಂಟ್ ಅಥವಾ ಕೋಆರ್ಡಿನೇಟ್ ಸಿಸ್ಟಮ್ ಅಥವಾ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಕೂಡ ಕರಿತೀವಿ. ಈ ಪಾಯಿಂಟ್ ನ ಒರಿಜಿನ್ ಅಂತ ಕರಿತೀವಿ. ಸೊ ಇದು ಆಮೇಲೆ ಇದನ್ನ ನಾವು ಶೋ ಮತ್ತೆ ಹೈಡ್ ಮಾಡಬಹುದಾದ್ರೆ ಹೇಗೆ? ವ್ಯೂ ಕ್ಯೂಬ್ ಮತ್ತೆ ನೇವಿಗೇಷನ್ ಬಾರ್, ಅದಾದ್ಮೇಲೆ ಈ ಕೋಆರ್ಡಿನೇಟ್ ಸಿಸ್ಟಮ್ ನ ಹೈಡ್ ಮತ್ತೆ ಶೋ ಮಾಡೋದಾದ್ರೆ ಹೇಗೆ? ಸೊ ವ್ಯೂ ನಲ್ಲಿ ಹೋಗ್ಬಿಟ್ಟು ನೋಡಬಹುದು ನೀವು UCS ಐಕಾನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ
ಸೊ ಅದು ಕಾಣಿಸೋದಿಲ್ಲ, ಒರಿಜಿನ್ ಪಾಯಿಂಟ್ ಕಾಣಿಸೋದಿಲ್ಲ. ವ್ಯೂ ಕ್ಯೂಬ್ ನೋಡಿ, ವ್ಯೂ ಕ್ಯೂಬ್ ಈಗ ಹೈಡ್ ಆಯ್ತು. ವ್ಯೂ ಕ್ಯೂಬ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ನೇವಿಗೇಷನ್ ಬಾರ್ ಕೂಡ ಹೈಡ್ ಆಯ್ತು. ಸೊ ನೇವಿಗೇಷನ್ ಬಾರ್ ಆನ್ ಇಟ್ರೆ ಆನ್ ಆಗುತ್ತೆ. ಸೊ UCS ಐಕಾನ್ ಕೂಡ ನಾನು ಆನ್ ಇಡ್ತೀನಿ. ಸೊ ಈ ತರ ನೀವು ಶೋ ಹೈಡ್ ಕೂಡ ಮಾಡಬಹುದು. ವ್ಯೂ ಕ್ಯೂಬ್ ಮತ್ತೆ ನೇವಿಗೇಷನ್ ಬಾರು ಆದ್ಮೇಲೆ ಕೋಆರ್ಡಿನೇಟ್ಸ್ ಆಕ್ಸಿಸ್ ನ. ಸೊ ನೆಕ್ಸ್ಟ್ ಈಗ ನೀವು ನೇವಿಗೇಷನ್ ಬಾರು ವ್ಯೂ ಕ್ಯೂಬ್ ಮತ್ತೆ ಒರಿಜಿನ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ನ ಹೈಡ್ ಶೋ ಹೇಗ್ ಮಾಡೋದು ಅಂತ ನೋಡಿದ್ರಿ. ಇನ್ ಕೇಸ್ ಈಗ ನೀವು ಕಮಾಂಡ್ ಲೈನ್ ಅಥವಾ ಕಮಾಂಡ್ ಬಾರ್ ಅಂತ ಏನು ಕರಿತೀವಿ, ಸೊ ಇದು ನಮ್ಗೆ ಕಾಣಿಸ್ತಿಲ್ಲ ಅಂತಂದ್ರೆ, ಸೊ ಇಲ್ಲಿ ಹೈಡ್ ಆಗಿದೆ. ಇನ್ ಕೇಸ್ ನಿಮ್ಮ ಪೇಜ್ ಓಪನ್ ಮಾಡಿದಾಗ ನಿಮ್ಗೆ ಕಮಾಂಡ್ ಲೈನ್ ಕಾಣಿಸ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಸಿಂಪ್ಲಿ ವ್ಯೂ ಅಲ್ಲಿ ಹೋಗ್ಬಿಟ್ಟು ಸೇಮ್ ಇಲ್ಲಿ ನೋಡಿದ್ರಿ, ಇಲ್ಲಿ ಬಂದ್ರೆ ನಿಮ್ಗೆ ಕಮಾಂಡ್ ಲೈನ್ ಅಂತ ಇರುತ್ತೆ. ಸೊ ಇದನ್ನ ಆನ್ ಮಾಡಿದ್ರೆ ಮತ್ತೆ ನೋಡಬಹುದು. ಅದೇ ತರ ಫೈಲ್ ಟ್ಯಾಬ್ಸ್ ಇಲ್ಲಿದಾವಲ್ಲ, ಈ ಫೈಲ್ ಟ್ಯಾಬ್ಸ್ ಕೂಡ ನೀವು ಆಫ್ ಆನ್ ಮಾಡ್ಕೋಬಹುದು. ನೋಡಿ ಇವಾಗ ಆನ್ ಆಯ್ತು. ಮತ್ತೆ ಲೇಔಟ್ಸ್, ಸೊ ಮಾಡಲ್ ಲೇಔಟ್ 1 ಲೇಔಟ್ 2 ಇದೆಯಲ್ಲ, ಸೊ ಇದು ಕೂಡ ನೀವು ಇಲ್ಲಿ ಆನ್ ಆಫ್ ಮಾಡ್ಕೊಳ್ಬಹುದು. ಸೊ ಇದೇ ತರ ಪ್ರತಿಯೊಂದು ಟ್ಯಾಬ್ ಕೂಡ ನೀವು ಆನ್ ಆಫ್ ನ ಮಾಡ್ಕೊಳ್ಬಹುದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಟವಲ್ ಕೀಸ್ ನ ಯೂಸ್ ಏನು, ಕಮಾಂಡ್ ಬಾರ್ ಅಲ್ಲಿ ನಾವು ಹೇಗೆ ವರ್ಕ್ ಮಾಡ್ತೀವಿ, ಮತ್ತೆ ಯೂನಿಟ್ಸ್ ಲಿಮಿಟ್ಸ್ ಸೆಟ್ಟಿಂಗ್ ಹೇಗೆ ಮಾಡೋದು, ಈ ಒರಿಜಿನ್ ಪಾಯಿಂಟ್ ಅಥವಾ ಒರಿಜಿನ್ ಆಕ್ಸಿಸ್ ಏನು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇದೆ ಇದು ಅಂದ್ರೆ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸೊ ವರ್ಕ್ ಸ್ಪೇಸ್ ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸೊ ಯಾರಿಗೆಲ್ಲ ಆಟೋಕ್ಯಾಡ್ ಕಲಿಬೇಕು ಅಂತ ಅನ್ಸುತ್ತೆ, ಸೊ ಯಾರೆಲ್ಲ ನಿಮ್ ಫ್ರೆಂಡ್ಸ್ ಇದ್ದಾರೆ ಕಲಿಯೋರು, ಆಟೋಕ್ಯಾಡ್ ಬೇಸ್ ಅಲ್ಲಿ ವರ್ಕ್ ಮಾಡೋರು ಇದ್ರೆ ಅಂತವರಿಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.